ಜೈ ಶ್ರೀಮಾತ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಇನ್ಸ್ಪೈರಿಂಗ್ ಕಥನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಹಾಲಯ ಅಮಾವಾಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲ ವಿಡಿಯೋ ನೋಡಲು ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ. ಈ ಮಹಾಲಯ ಅಮಾವಾಸ್ಯೆ ಎಂದರೇನು, ಮಹಾಲಯ ಅಮಾವಾಸ್ಯೆಯ ಮುಹೂರ್ತದ ಬಗ್ಗೆ, ಮಹಾಲಯ ಅಮಾವಾಸ್ಯೆಯ ಮಹತ್ವ, ಪ್ರಯೋಜನಗಳು, ಈ ದಿನ ಶುಭವೋ ಅಶುಭವೋ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮಹಾಲಯ ಅಮಾವಾಸ್ಯೆ ಎಂದರೇನು? ಪಾಂಚಭೌತಿಕ ಶಕ್ತಿಯಿಂದ ಈ ಜಗತ್ತು ನಿರ್ಮಾಣವಾಗಿದೆ. ಹಿಂದೂ ಧರ್ಮದ ಪ್ರಕಾರ ಇದರ ನಿರ್ಮಾತ ಬ್ರಹ್ಮ. ಪಾಂಚಭೌತಿಕವೆಂದರೆ ಪಂಚಭೂತಗಳಿಂದಾದುದು ಎಂದರ್ಥ. ಈ ದೇಹಕ್ಕೆ ಸಂಸ್ಕಾರವೆಂಬುದು ಅತ್ಯಗತ್ಯ. ಅದರ ಪೂರ್ವ ಮತ್ತು ಅಪರ ಸಂಸ್ಕಾರವೆಂದು ಎರಡು ವಿಧ. ಪೂರ್ವ ಸಂಸ್ಕಾರ ಜೀವಿತದಲ್ಲಿರುವವರಿಗೂ ಹಾಗೂ ಅಪರ ಸಂಸ್ಕಾರ ಮೃತರಾದವರಿಗೂ ಮಾಡುವಂತಹದ್ದು. ಇದಲ್ಲದೆ ಮನುಷ್ಯನಿಗೆ ಕಾಲಕ್ಕನುಗುಣವಾಗಿ ಸತ್ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯವೃದ್ಧಿಯಾಗಿ ಇದರಲ್ಲಿ ಇಹದಲ್ಲಿ ತನಗೂ ಪರದಲ್ಲಿ ಪಿತೃಗಳಿಗೂ ಶ್ರೇಯವಾಗುತ್ತದೆ. ಈ ಕಾರಣಗಳಿಂದ ಧರ್ಮಶಾಸ್ತ್ರದಲ್ಲಿ ಆಯಾ ಮಾಸದಲ್ಲಿ ಮಾಡಲೇಬೇಕಾದ ಕಾರ್ಯಗಳನ್ನು ಉಲ್ಲೇಖಿಸಿ ಅದಕ್ಕನುಗುಣವಾದ ಪುರಾಣದ ಇತಿವೃತ್ತವನ್ನು ನೀಡಿರುತ್ತಾರೆ. ಈಗ ನಾವು ಮಹಾಲಯದ ಕುರಿತು ಚಿಂತನೆ ನಡೆಸುವುದಾದರೆ, ಮಹಾಲಯವೆನ್ನುವ ಶಬ್ದದ ಮೂಲ ಈ ರೀತಿ ಇದೆ: ಮಹಾನ್ ಆತ್ಯಂತಿಕೋ ಲಯೋ ಯತ್ರ ಎಂಬುದಾಗಿ. ನಮ್ಮಲ್ಲಿರುವ ಆತ್ಮ ಪ್ರಾಣವೇನಿದೆ ಅದು ಮಹಾನ್ ಚೈತನ್ಯದಲ್ಲಿ ಲಯವಾಗುವುದು ಎಂದರ್ಥ. ಒಟ್ಟಾರೆಯಾಗಿ ಅದರ ತಾತ್ಪರ್ಯವೇನೆಂದರೆ ಮಹಾನ್ ಪ್ಲಸ್ ಆಲಯ, ಮಹಾಲಯ. ಆಲಯವೆಂದರೆ ಸ್ಥಾನವೆಂದರ್ಥ. ಮಹಾಲಯವೆಂದರೆ ಮಹತ್ತರವಾದ ಸ್ಥಾನ, ಅದರಲ್ಲಿ ಲಯವಾಗುವಿಕೆ, ಸೇರುವಿಕೆ ಎಂದರ್ಥ. ಶಾಸ್ತ್ರದ ಒಂದು ಮಾತು ಹೀಗಿದೆ: ಕನ್ಯಾಸ್ಯಾರ್ಕನ್ವಿತಃ ಪಕ್ಷಃ ಸಹ ಅತ್ಯಂತಾಯ ತಮ ಪುಣ್ಯ ಮುಚ್ಚತೆ ಎಂದು. ಕನ್ಯಾದಲ್ಲಿ ಸೂರ್ಯನು ಬಂದರೆ ಅಂತಹ ಮಾಸ ಅತ್ಯಂತ ಫಲಪ್ರದ ಎಂದರ್ಥ. ಯಾವುದಕ್ಕೆ ಎಂಬ ಪ್ರಶ್ನೆಗುತ್ತರ: ಪಿತೃಕಾರ್ಯಕ್ಕೆ, ಪಿಂಡದಾನ, ತಿಲತರ್ಪಣ ಇತ್ಯಾದಿಗಳಿಗೆ. ನಮಗೆ ನಮ್ಮ ಪಿತೃಗಳ ಮರಣವಾದ ತಿಥಿ ತಿಳಿಯದೇ ಇದ್ದಲ್ಲಿ ಅಂಥವರ ಕಾರ್ಯವನ್ನು ಈ ಪಕ್ಷದ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಎಂದು ಮಾಡಬೇಕು. ಅಲ್ಲದೆ ಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಪಿತೃಕಾರ್ಯಗಳನ್ನು 4 ಸ್ಥಳಗಳಲ್ಲಿ ಮಾಡಲೇಬೇಕು. ಅದಾವುದೆಂದರೆ 1 ಮನೆಯಲ್ಲಿ, 2 ತೀರ್ಥಕ್ಷೇತ್ರದಲ್ಲಿ, 3 ಪುಣ್ಯಸ್ಥಾನಗಳಲ್ಲಿ, 4 ಕನ್ಯಾದಲ್ಲಿ ರವಿ ಇರುವಾಗ ಮಾಡಿದರೆ ಯಾವುದೇ ಪಿತೃ ಸಂಬಂಧ ದೋಷಗಳು ಬರುವುದಿಲ್ಲ. ಈಗ ಮನಸ್ಸಿನಲ್ಲಿ ಅನಿಸಬಹುದು, ನಮಗೆ ಈ ಕಾಲ ಗೊತ್ತಿಲ್ಲ, ನಮ್ಮಿಂದ ಆಗಿಲ್ಲ, ನಾವೇನು ಮಾಡೋಣ ಎಂದು. ಅದಕ್ಕೆ ಪರಿಹಾರವೆಂದರೆ ಮೇಲೆ ಹೇಳಿದ 4 ಸ್ಥಾನಗಳಲ್ಲಿ ಪಿತೃಕಾರ್ಯ ಮಾಡಿದರೆ ಯಾವ ಪುಣ್ಯವಿದೆಯೋ ಅದು ಮಹಾಲಯ ಅಮಾವಾಸ್ಯೆ ಎಂದು ಪಿತೃಕಾರ್ಯ ಮಾಡಿದರೆ ಲಭ್ಯವಾಗುತ್ತದೆ. ಈ ಕಾರಣದಿಂದಲೇ ಮಹಾಲಯ ಅಮಾವಾಸ್ಯೆ ವಿಶೇಷ. ಮಹಾಲಯ ಅಮಾವಾಸ್ಯೆಯ ಮಹತ್ವ. ಮಹಾಲಯ ಅಮಾವಾಸ್ಯೆಯು ಮಹಾಲಯ ಪಕ್ಷದಲ್ಲಿ ಪ್ರಬಲ ಪರಾಕಾಷ್ಠೆಯ ದಿನವಾಗಿದೆ. ತರ್ಪಣವನ್ನು ಮಾಡುವ ಮೂಲಕ ನಿಮ್ಮ ಪೂರ್ವಜರ ಪ್ರಕ್ಷುಬ್ಧ ಆತ್ಮಗಳನ್ನು ಸಂತೃಪ್ತಗೊಳಿಸುವ 15 ದಿನಗಳ ಕೊನೆಯ ಘಟ್ಟವಾಗಿದೆ. ಖಗೋಳಶಾಸ್ತ್ರದ ಪ್ರಕಾರ ಈ ವಿಶೇಷ ಅಮಾವಾಸ್ಯೆಯ ದಿನದಂದು ಸೂರ್ಯ ಮತ್ತು ಚಂದ್ರರು ಒಟ್ಟಿಗೆ ತಮ್ಮ ಗುರುತ್ವಾಕರ್ಷಣೆಯನ್ನು ಭೂಮಿ ಮತ್ತು ಅದರ ಜೀವಿಗಳ ಮೇಲೆ ಬೀರುತ್ತಾರೆ. ಹೀಗಾಗಿ ತಮ್ಮ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತಾರೆ. ಪವಿತ್ರ ಗ್ರಂಥಗಳ ಪ್ರಕಾರ ಈ ದಿನದಂದು ತರ್ಪಣವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಮತ್ತು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಮಹಾಲಯ ಪಕ್ಷದ 14 ದಿನಗಳಲ್ಲಿ ಯಾವುದೋ ಕಾರಣಗಳಿಂದ ನೀವು ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ನೀಡಿರದಿದ್ದರೆ ಈ ಪ್ರಬಲ ಅಮಾವಾಸ್ಯೆಯೆಂದು ನೀವು ಈ ಕೆಲಸವನ್ನು ಮಾಡಬಹುದು. ಆಯುಧಗಳು ಅಥವಾ ಅಪಘಾತಗಳಿಂದ ಅಸಹಜ ಸಾವಿಗೊಳಗಾದ ಆತ್ಮಗಳಿಗೆ ತರ್ಪಣವನ್ನು ಅರ್ಪಿಸಲು ಈ ದಿನ ಸೂಕ್ತವಾಗಿದೆ. ಮಹಾಲಯ ಅಮಾವಾಸ್ಯೆಯ ಹಿಂದಿನ ಪುರಾಣ. ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಕರ್ಣನು ಮರಣ ಹೊಂದಿದಾಗ ಮತ್ತು ಅವನ ಆತ್ಮವು ಸ್ವರ್ಗವನ್ನು ತಲುಪಿದಾಗ ಅವನಿಗೆ ಈ ಹಾರವಾಗಿ ಚಿನ್ನ ಮತ್ತು ಆಭರಣಗಳನ್ನು ಅರ್ಪಿಸಲಾಯಿತು. ಅವನು ಗೊಂದಲಕ್ಕೊಳಗಾದನು ಮತ್ತು ತನ್ನ ದುಃಖದ ಹಿಂದಿನ ಕಾರಣದ ಬಗ್ಗೆ ಯಮನನ್ನು ಕೇಳಿದನು. ಕರ್ಣನು ತಾನು ಬದುಕಿದ್ದಾಗ ಎಲ್ಲ ರೀತಿಯ ಸಂಪತ್ತನ್ನು ಇತರರಿಗೆ ದಾನ ಮಾಡಿದ್ದನು, ಆದರೆ ಅವನು ಎಂದಿಗೂ ತನ್ನ ಅಗಲಿದ ಪೂರ್ವಜರಿಗೆ ಆಹಾರವನ್ನು ನೀಡಿಲ್ಲ ಎಂದು ಯಮ ಉತ್ತರಿಸಿದನು. ಕರ್ಣನು ಸಾಯುವವರೆಗೂ ತನ್ನ ಪೂರ್ವಜರು ಯಾರೆಂದು ತಿಳಿದಿರದ ಕಾರಣ ಅವರಿಗೆ ತರ್ಪಣವನ್ನು ಅರ್ಪಿಸಲಾಗಲಿಲ್ಲ. ನಂತರ ಯಮನು ಕರ್ಣನಿಗೆ 15 ದಿನಗಳ ಅವಧಿಯಲ್ಲಿ, ಅಂದರೆ ಮಹಾಲಯದ ಪಕ್ಷದಲ್ಲಿ ಭೂಮಿಗೆ ಹಿಂತಿರುಗಲು ಅನುಮತಿ ನೀಡಿದರು. ಇದರಿಂದ ಅವನು ತನ್ನ ಪೂರ್ವಜರನ್ನು ಸಮಾಧಾನಪಡಿಸಲು ಆಹಾರ ಮತ್ತು ನೀರನ್ನು ನೀಡಿದನು. ನಂತರ ಕರ್ಣನು ಹೀಗೆ ಪಿತೃಕರ್ಮಗಳನ್ನು ನೆರವೇರಿಸಿ ಸ್ವರ್ಗಕ್ಕೆ ತೆರಳಿದನು. ಮಹಾಲಯ ಅಮಾವಾಸ್ಯೆಯ ಆಚರಣೆಗಳು. ಮಹಾಲಯ ಅಮಾವಾಸ್ಯೆಯಂದು ತರ್ಪಣವನ್ನು ಅರ್ಪಿಸಲು
ಜನರು ತಮ್ಮ ಪೂರ್ವಜರಿಗೆ ತರ್ಪಣವನ್ನು ಮನೆಯಿಂದ ಅಥವಾ ಪವಿತ್ರ ಗ್ರಂಥಗಳಲ್ಲಿ ವಿವರಿಸಲಾದ ಪವಿತ್ರ ಶಕ್ತಿ ಸ್ಥಳಗಳಿಂದ ಅರ್ಪಿಸುತ್ತಾರೆ. ಕಾಗೆ ಮತ್ತು ಪ್ರಾಣಿಗಳಿಗೆ ಕಪ್ಪು ಎಳ್ಳು ಬೆರೆಸಿದ ಅಕ್ಕಿ ಉಂಡೆಗಳ ನೈವೇದ್ಯವನ್ನು ನೀಡಲಾಗುವುದು. ಇದನ್ನು ಪಿಂಡದಾನ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಧರ್ಮನಿಷ್ಠ ಬ್ರಾಹ್ಮಣನಿಗೆ ನಿಮ್ಮ ಅಗಲಿದ ಪೂರ್ವಜರ ಮೆಚ್ಚಿನ ಭಕ್ಷ್ಯಗಳನ್ನು ಆಹಾರವಾಗಿ ನೀಡಬೇಕು. ಇದನ್ನೇ ಪಿತೃಭೋಜ ಎಂದು ಕರೆಯಲಾಗುತ್ತದೆ. ಕೆಲವರು ಪವಿತ್ರ ಗ್ರಂಥಗಳನ್ನು ಓದುವುದರ ಮೂಲಕ ತಮ್ಮ ದಿನವನ್ನು ಕಳೆಯುತ್ತಾರೆ. ಗರುಡ ಪುರಾಣ, ಅಗ್ನಿ ಪುರಾಣ, ಭಾಗವತ ಪುರಾಣ, ಭಗವದ್ಗೀತೆ ಇತ್ಯಾದಿ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಸಹ ಪುಣ್ಯವೆಂದು ಪರಿಗಣಿಸಲಾಗಿದೆ. ಮಹಾಲಯ ಅಮಾವಾಸ್ಯೆಯ ಪ್ರಯೋಜನಗಳು. ಮಹಾಲಯ ಅಮಾವಾಸ್ಯೆಯಂದು ಅಗಲಿದ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವುದರಿಂದ ಈ ಕೆಳಗಿನ ಪ್ರಯೋಜನಗಳನ್ನು ಪಡೆಯಬಹುದು. ನಿಮ್ಮ ಪೂರ್ವಜರ ಚಂಚಲ ಆತ್ಮಗಳು ತೃಪ್ತಪಡಿಸುತ್ತದೆ. ಅವರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡಿದಂತಾಗುತ್ತದೆ. ಹಣ, ಆರೋಗ್ಯ, ಸಂಬಂಧ ಮತ್ತು ವೃತ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನದ ಸಮಸ್ಯೆಗಳು ಪರಿಹಾರವಾಗುವುದು. ಅದೃಷ್ಟ ಮತ್ತು ಸಮೃದ್ಧ ಜೀವನದ ಆಶೀರ್ವಾದವನ್ನು ಪಡೆಯುವಿರಿ. ಮತ್ತು ಹಿಂದೆ ತರ್ಪಣವನ್ನು ನೀಡದೆ ಸಂಚಿತವಾದ ನಿಮ್ಮ ಕೆಟ್ಟ ಕರ್ಮವು ದೂರವಾಗುವುದು. ಮಹಾಲಯ ಅಮಾವಾಸ್ಯೆಯ ದಿನ ಶುಭವೋ ಅಶುಭವೋ? ಕೆಲವರಿಗೆ ಎನಿಸಬಹುದು. ಅಮಾವಾಸ್ಯೆಯ ದಿನ ಚಂದ್ರ ಮತ್ತು ಸೂರ್ಯ ಒಂದೇ ವೇಳೆಯಲ್ಲಿ ಉದಯಿಸುತ್ತಾರೆ. ಹೀಗಾಗಿ ಈ ದಿನ ಅನಾಹುತಗಳು ಹೆಚ್ಚು. ಶಾಸ್ತ್ರದ ಒಂದು ಮಾತು ಹೀಗಿದೆ. ಕೆಲವರಿಗೆ ಎನಿಸಬಹುದು, ಹೆಚ್ಚು ಅವಘಡ ಅಂದೇ ಸಂಭವಿಸುತ್ತವೆಯಲ್ಲ, ಯಾಕೆ ಎಂದು. ಅಂದು ಪಿತೃಪಕ್ಷದ ಕೊನೆಯ ದಿನ. ವಾಸ್ತವವಾಗಿ ಯೋಚಿಸುವುದಾದರೆ ಏನೋ ನಾವು ಮಾಡಬೇಕಾದ ಕಾರ್ಯ ಬಿಟ್ಟು ಸ್ವೇಚ್ಛರಾಗಿ ವ್ಯವಹರಿಸಿದರೆ ಹೇಗೆ ಸರಿಯಿಲ್ಲವೋ ಅದೇ ರೀತಿ ಪಿತೃಕಾರ್ಯವನ್ನು ಮಾಡಲು ದೊರೆತ ಉತ್ತಮ ಅವಕಾಶ ಬಿಟ್ಟು ಬೇರೆ ಕಾರ್ಯ ಮಾಡಿದ್ದರ ಫಲವೇ ಈ ಅವಘಡಗಳಾಗುವುದು. ಮಹಾಲಯ ಅಮಾವಾಸ್ಯೆ ಎನ್ನುವುದು ಮಂಗಲ ಕಾರ್ಯಗಳಿಗೆ ಯೋಗ್ಯವಾದ ಕಾಲವಲ್ಲ. ಹಾಗಂತ ಇದು ಅಶುಭ ದಿನವೂ ಅಲ್ಲ. ಮಹಾಲಯ ಅಮಾವಾಸ್ಯೆಯಂದು ಪಾಲಿಸಬೇಕಾದ ಆಚರಣೆಗಳು. ಬೆಳಗ್ಗೆ ಬೇಗನೆ ಎದ್ದು ತೀರ್ಥಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮನೆಯಲ್ಲಿ ಸಾತ್ವಿಕ ಆಹಾರವನ್ನು ತಯಾರಿಸಿ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರನ್ನು ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿ ಮತ್ತು ತರ್ಪಣ ಆಚರಣೆಯನ್ನು ಮಾಡಿ. ಬ್ರಾಹ್ಮಣರಿಗೆ ಉಪಹಾರ ನೀಡುವ ಮೊದಲು ಹಸುಗಳು, ನಾಯಿಗಳು, ಇರುವೆಗಳು ಮತ್ತು ಕಾಗೆಗಳಿಗೆ ಆಹಾರವನ್ನು ಅರ್ಪಿಸಿ. ಕುಟುಂಬದ ಸದಸ್ಯರು ಬ್ರಾಹ್ಮಣರಿಗೆ ಆಹಾರ, ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡಬೇಕು. ಬ್ರಾಹ್ಮಣರ ಭೋಜನ ಮುಗಿದ ನಂತರ ಎಲ್ಲ ಕುಟುಂಬದ ಸದಸ್ಯರು ಆಹಾರವನ್ನು ಸೇವಿಸಬೇಕು. ಧನ್ಯವಾದಗಳು.